ಪತ್ರಿಕೆಯ ಬಂಧುಗಳಿಗೆ ನಮಸ್ಕಾರಗಳು. ಈಗಾಗಲೇ ಮಾರ್ಚ್ 3ರಂದು ಸುರಕ್ಷಾ ಆಸ್ಪತ್ರೆಯಲ್ಲಿ ಜ್ಯೋತಿ ಪರಶುರಾಮ್ ಹಳೆಮನಿ ಅಂತಕ್ಕಂಥವ್ರು ಒಂದು ಅಡ್ಮಿಟ್ ಆಗಿ ನಂತರ 4ನೇ ತಾರೀಕು 4/3/2025 ವೈದ್ಯರ ಸಲಹೆಯಂತೆ ಸರ್ಜನ್ ಮಾಡಿ ಆಪರೇಷನ್ ಮಾಡಬೇಕಾಗ್ತಕ್ಕಂಥ ಸಲಹೆ ಇರೋದ್ರಿಂದ ಎಲ್ಲ ಕುಟುಂಬ ಸದಸ್ಯರು ಒಪ್ಪಿಗೆ ನೀಡಿ 4ನೇ ತಾರೀಕು ಸರ್ಜರಿ ಮಾಡಿ ಮತ್ತು ಮಕ್ಕಳ ಆಪರೇಷನ್ ಮಾಡೋದು ಕೂಡ ಮುಂದುವರಿದ್ದಾರೆ. ನಂತರ 5ನೇ ತಾರೀಕು ಬೆಳಗಿನ ಜಾವ ಶ್ರೀಮತಿ ಜ್ಯೋತಿಗೆ ತೀವ್ರ ರಕ್ತಸ್ರಾವವಾಗಿ ಬೆನ್ನು ನೋವು ಮತ್ತು ಹಲವಾರು ರೀತಿಯಿಂದ ಬಳಲುತ್ತಿದ್ದಾಗ ಸಂಬಂಧಪಟ್ಟ ಕುಟುಂಬಸ್ಥರು ವೈದ್ಯರಾದ ಚಂದ್ರಿಕಾ ಅವರಿಗೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ತಿಳಿಸಿದ ನಂತರ ಅವರು ಬಹಳ ನಿರ್ಲಕ್ಷ್ಯತನದಿಂದ, ಯಾಕಂದರೆ ಚಂದ್ರಿಕಾ ಅವರು ಶಹಬಾದ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಅವರು ಸಮಯಕ್ಕೆ ತಕ್ಕಂತೆ ಆಸ್ಪತ್ರೆಗೆ ಬರದ ಕಾರಣ ಅವರು ಜ್ಯೋತಿಯಪ್ಪಳು ಮರಣ ಹೊಂದುತ್ತಾರೆ. ನಂತರ ವೈದ್ಯಾಧಿಕಾರಿಗಳು ಬಂದು ಇದು ಹೆಚ್ಚಿನ ಚಿಕಿತ್ಸೆಗಾಗಿ ಸ್ಟಾರ್ ಕೇರ್ ಆಸ್ಪತ್ರೆಗೆ ಕರೆದೊಯ್ಯುವಂಥ ಸಂದರ್ಭದಲ್ಲಿ ಆಗಾಗಲೇ ಮರಣ ಹೊಂದ ಕಾರಣ ಸರ್ಕಾರಿ ಒಂದು ಸ್ಟಾರ್ ಕೇರ್ ಆಸ್ಪತ್ರೆಯ ವೈದ್ಯರು ಪರಿಶೀಲನೆ ಮಾಡಿದಾಗ ಈಗಾಗಲೇ ತಾವು ಜ್ಯೋತಿಯಪ್ಪಳು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಜ್ಯೋತಿಯವರ ಕುಟುಂಬಸ್ಥರಿಗೆ ಮನವರಿಕೆ ಮಾಡಿಕೊಟ್ಟಾಗ ಜ್ಯೋತಿಯವರ ಕುಟುಂಬಸ್ಥರು ಮತ್ತು ವೈದ್ಯರ ಮಧ್ಯದಲ್ಲಿ ವಾದ ವಿವಾದ ನಡೀತದೆ. ನಂತರ ಅಲ್ಲಿರ್ತಕ್ಕಂಥ ಸುರಕ್ಷಾ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು MB ನಗರ ಪೊಲೀಸ್ ಠಾಣೆಗೆ ಸುಳ್ಳು ಮಾಹಿತಿ ನೀಡಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಗಲಾಟೆ ನಡೀತಾ ಇದೆ, ಯಾವುದೋ ಕಾರಣಕ್ಕೆ ಪಬ್ಲಿಕ್ ಕೇಳ್ತಾ ಇರತಕ್ಕಂಥದ್ದು ಸುಳ್ಳು ಮಾಹಿತಿ ನೀಡಿರೋದ್ರಿಂದ MB ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾನಂದ್ ವಾಲಿಗರ್ ಅವರು ಕುಡಿದ ಅಮಲಿನಲ್ಲಿ ಬಂದು ಅವರ ಸುರಕ್ಷಾ ಆಸ್ಪತ್ರೆಯಲ್ಲಿ ಮೃತ ಜ್ಯೋತಿಯವರ ಕುಟುಂಬಸ್ಥರು ಅವರ ಶವವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅವರ ಲಿಮಿಟಲ್ಲಿ ಬರದೇ ಇದ್ದರೂ ಕೂಡ ಸುರಕ್ಷಾ ಆಸ್ಪತ್ರೆಯಲ್ಲಿ MB ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ವಾಲಿಕರ್ ಅವರು ಒಂದು ಕುಡಿದ ಅಮಲಿನಲ್ಲಿ ಕುಟುಂಬಸ್ಥರ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಮಾದಿಗೆ ಸುಳಿ ಮಕ್ಕಳಿಗೆ ಬೂಟುಗಾಲಿ ಹೊತ್ತು ಜೈಲಿಗೆ ಹಾಕಬೇಕು, ಇವರಿಗೆ ಯಾಕೆ ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಅಲ್ಲಿರ್ತಕ್ಕಂಥ ಸಹಾಯಕ ಪೊಲೀಸ್ ಆಯುಕ್ತರು ಕೂಡ ಅಲ್ಲಿ ಎದುರುಗಡೆ ಇದ್ದರು ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಎದುರುಗಡೆ ಇದ್ದರು ಕೂಡ ಅಲ್ಲಿ ದೌರ್ಜನ್ಯದಿಂದ ನಡೆದುಕೊಳ್ಳೋದಾಗದೆ ಔಚ ಶಬ್ದದಲ್ಲಿ ನಿಂದಿರ್ತಕ್ಕಂಥ ಶಿವಾನಂದ್ ವಾಲಿಕರ್ ಅವರ ಮೇಲೆ ನಾವು ಈಗಾಗಲೇ ದೂರು ಕೊಟ್ಟರು ಕೂಡ ನಾವು 5ನೇ ತಾರೀಕು ಮರಣ ಹೊಂದಿದ ನಂತರ ನಾವು DCP ಮೇಡಮ್ ಅವರಿಗೆ 6ನೇ ತಾರೀಕು ಇವರ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ FIR ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಆಗಬೇಕು ಅಂತಕ್ಕಂಥದ್ದನ್ನು ಕೂಡ 6ನೇ ತಾರೀಕು ಒಂದು ದೂರು ಕೊಟ್ಟಿದ್ದೀವಿ. ಆದರೆ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದರಿಂದ ನಾವು ಇದೇ 1ನೇ ತಾರೀಕು ಏಪ್ರಿಲ್ 1ರಂದು ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದರೊಂದಿಗೆ ಆಕ್ರೋಶ ವ್ಯಕ್ತಪಡಿಸಲಾಗುತ್ತದೆ. ಅದರಂತೆ ಈಗಾಗಲೇ ಸುರಕ್ಷಾ ಆಸ್ಪತ್ರೆಯ ಸಿಬ್ಬಂದಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಕೂಡ ಅವರಿಗೆ ಪರವಾನಗಿ ಯಾವ ರೀತಿ ಕೊಟ್ಟಿದ್ದರೂ ಗೊತ್ತಿಲ್ಲ. ಅದು ಕೂಡ ಸುರಕ್ಷಾ ಆಸ್ಪತ್ರೆ ಪರವಾನಗಿ ರದ್ದು ಮಾಡಬೇಕಂತಕ್ಕಂಥದ್ದು ಕೂಡ ಅವತ್ತಿನ ದಿನವೇ ಜಿಲ್ಲಾ ಅಧಿಕಾರಿಗಳಿಗೆ ಗಮನ ತರ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಈಗಾಗಲೇ ಹಲವಾರು ಮುಖಂಡರಿಂದ ಮತ್ತು ವಿವಿಧ ಸಂಘಟನೆ ಮುಖಾಂತರದಿಂದ ಈ ಶಿವಾನಂದ ವಾಲಿಕರ್ ಮೇಲೆ ಕೇಸ್